ಸೊ ಒಂದು ಈ ಥರ ಟೈಪ್ ಪ್ರಾಬ್ಲಮ್ಸಲ್ಲಿ ಒಂದು ಪ್ರಾಬ್ಲಮ್ಸನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ನೀವೇ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಈ ಟೈಪ್ ಪ್ರಾಬ್ಲಮ್ ಬಂದಾಗ. ಹೇಳಿದ್ದಾರೆ ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್. ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2x, ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು -1. ಎಫ್ ಆಫ್ ಎಕ್ಸ್ ಇಸ್ 2x, ಎಕ್ಸ್ ಲೈಸ್ ಬಿಟ್ವೀನ್ -1 to +1. ಎಫ್ ಆಫ್ ಎಕ್ಸ್ ಇಸ್ 2, ಎಕ್ಸ್ ಗ್ರೇಟರ್ ದ್ಯಾನ್ 1. ಯಾವ ಪಾಯಿಂಟ್ ಅಲ್ಲಿ ಕಂಟಿನ್ಯೂಸ್ ಅನ್ನ ಚೆಕ್ ಮಾಡಿ ಅಥವಾ ಕಂಟಿನ್ಯೂಟಿ ಚೆಕ್ ಮಾಡಿ ಅಂತ ಹೇಳಿಲ್ಲ. ಜಸ್ಟ್ ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ ಅಂದ್ರೆ ನೀವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಆ ಇಡೀ ರಿಯಲ್ ನಂಬರ್ ಅಲ್ಲೇನೆ ಕಂಟಿನ್ಯೂಟಿ ಚೆಕ್ ಮಾಡ್ಬೇಕಾಗುತ್ತೆ. ಇಡೀ ರಿಯಲ್ ನಂಬರ್ ಅಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ಯಾವ ಸ್ಪೆಸಿಫಿಕ್ ಪಾಯಿಂಟ್ ಅಲ್ಲಿ ಅಂತ ನಿಮಗೆ ಕಂಟಿನ್ಯೂಟಿ ಚೆಕ್ ಮಾಡ್ಲಿಕ್ಕೆ ಕೇಳಿಲ್ಲ. ಇಲ್ಲಿವರೆಗೂ ನಾವು ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡಿದ್ದು ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 4, at x is equal to -1, at x is equal to 0. ಈ ತರ ಕಂಟಿನ್ಯೂಟಿ ಕೊಡ್ತಾ ಇದ್ರು ಚೆಕ್ ಮಾಡ್ಲಿಕ್ಕೆ. ಡಿಸ್ಕಸ್ ದ ಕಂಟಿನ್ಯೂಟಿ at x is equal to 0, ಡಿಸ್ಕಸ್ ದ ಕಂಟಿನ್ಯೂಟಿ at x is equal to 5. ಈ ತರ ಕ್ವಶನ್ಸ್ ಕೊಡ್ತಾ ಇದ್ರು. ಇಲ್ಲಿ ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ ಅಷ್ಟೇ ಕೊಟ್ಟಿರೋದು. ಅವಾಗ ನೀವೇನ್ ಮಾಡ್ಬೇಕಾಗುತ್ತೆ, ಸೊ ಫಂಕ್ಷನ್ಸ್ ಅನ್ನ ಬರ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಕೊಟ್ಟಿರ್ತಕ್ಕಂಥ ಡೊಮೈನ್ ಅಲ್ಲಿ at x is equal to -1 ಇನ್ವಾಲ್ವ್ ಆಗಿದೆ. at x is equal to -1 ಇಲ್ಲಿ ಈಸ್ ಈಕ್ವಲ್ ಟು ಏನೇನೋ ಇದಾವ ನೋಡಿ. ಎಕ್ಸ್ ಇಸ್ ಈಕ್ವಲ್ ಟು 2 ಇದೆಯಾ, ಎಕ್ಸ್ ಇಸ್ ಈಕ್ವಲ್ ಟು 1 ಇದೆಯಾ, ಎಕ್ಸ್ ಇಸ್ ಈಕ್ವಲ್ ಟು 3 ಇದೆಯಾ, ಎಕ್ಸ್ ಇಸ್ ಈಕ್ವಲ್ ಟು 5 ಇದೆಯಾ, ಎಕ್ಸ್ ಇಸ್ ಈಕ್ವಲ್ ಟು -3 ಇದೆಯಾ, ಎಕ್ಸ್ ಇಸ್ ಈಕ್ವಲ್ ಟು ಈ ತರದ್ದು ಇನ್ವಾಲ್ವ್ ಆಗಿರ್ತಕ್ಕಂಥವನ್ನ ಸಪರೇಟ್ ಆಗಿ ನೋಡ್ಬೇಕು. ಅವನ್ನ ಬ್ರಾಂಚ್ ಪಾಯಿಂಟ್ ಅಂತ ಕರೀತಾರೆ. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು -1 ಇದೆ, ಎಕ್ಸ್ ಇಸ್ ಈಕ್ವಲ್ ಟು -1 ಇಸ್ ಕಾಲ್ಡ್ ಬ್ರಾಂಚ್ ಪಾಯಿಂಟ್ ಅಂತ ಕರೀತಾರೆ. ಅಲ್ಲಿ ಆ -1 ನೋಡಿ, ಇಲ್ಲಿ ಈ -1 ಎಕ್ಸ್ ಲೆಸ್ ದನ್ ಈಕ್ವಲ್ ಟು -1 ಇಲ್ಲೇನಾಗಿದೆ, ಎಕ್ಸ್ ಗ್ರೇಟರ್ ದ್ಯಾನ್ -1 ಇಲ್ಲಿ ಒಂದು ಬ್ರಾಂಚ್ ಆಗಿದೆ ನೋಡಿ. ಸೊ -2x ಬ್ರಾಂಚ್ ಫಂಕ್ಷನ್ಸ್ ಎರಡು ಬ್ರಾಂಚ್ ಇದೆ. ಎಫ್ ಆಫ್ ಎಕ್ಸ್ ಇಸ್ -2x, ಎಫ್ ಆಫ್ ಎಕ್ಸ್ ಇಸ್ 2x. ಇವೆರಡಕ್ಕೂ ಕನೆಕ್ಟಿವಿಟಿ ಆಗಿರೋದು ಯಾವುದು, -1. -1 ಇಸ್ ದ ಕನೆಕ್ಟಿವ್ ಪಾಯಿಂಟ್. ಓಕೆನಾ? ಆ ಕನೆಕ್ಟಿವ್ ಪಾಯಿಂಟ್ ಅಲ್ಲಿ ಸಪರೇಟ್ ಆಗಿ ಕಂಟಿನ್ಯೂಟಿ ಚೆಕ್ ಮಾಡಬೇಕಾಗುತ್ತೆ. ಫಸ್ಟ್ ಏನ್ ಮಾಡೋಣ, ಎಕ್ಸ್ ಲೆಸ್ ದೆನ್ 1, ಎಕ್ಸ್ ಲೆಸ್ ದೆನ್ -1 ಆದ್ರೆ ಎಫ್ ಆಫ್ ಎಕ್ಸ್ ಏನಂತ ಬರ್ಕೊಳ್ಳೋಣ. ಸೊ ವೆನ್ ಎಕ್ಸ್ ಲೆಸ್ ದೆನ್ -1, what is f of x? What is f of x? -2. -2. x less than 1 ಆದ್ರೆ x is equal to -1 ಬಿಟ್ಟಿದ್ದೀನಿ. ಯಾಕೆ ಅಂತ ಹೇಳ್ತೀನಿ. x is less than -1 ಅಂದ್ರೆ what is f of x? -2. f of x is -2. We know that constant function is everywhere continuous. ಹೌದಾ? ಹಾಗಾದ್ರೆ x less than -1 ಅಂದ್ರೇನು, -∞ to -1, f of x is constant. So right? ಸೊ ಹಾಗಾಗಿ ಏನ್ ಬರೀಬಹುದು, ಎಫ್ ಆಫ್ ಎಕ್ಸ್ ಇಸ್ -2 ಅಂದ್ರೆ ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಓಕೆನಾ? ಹಾಗಾದ್ರೆ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್. ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಂದ್ರೆ ಎಕ್ಸ್ ಲೆಸ್ ದನ್ -1 ಅಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್. ಎಕ್ಸ್ ಲೆಸ್ ದನ್ -1, ವಾಟ್ ಇಸ್ ಎಫ್ ಆಫ್ ಎಕ್ಸ್? -2. ವಾಟ್ ಈಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು -2? ಕಾನ್ಸ್ಟೆಂಟ್ ಫಂಕ್ಷನ್. ನಿಮಗೆ ನೋಟ್ ಅಲ್ಲಿ ಬರ್ಸಿದೀನಿ, a constant function is continuous ಅಂತ. ಹಾಗಾದ್ರೆ f of x is continuous where x less than -1. ಹಾಗಾದ್ರೆ x less than -1 ಅಲ್ಲಿ ಕಂಟಿನ್ಯೂಸ್ ಬರ್ತಾ ಇದೆ. ಓಕೆನಾ? ಇವಾಗ ನೆಕ್ಸ್ಟ್ ಆ x lies between -1 to +1 ನೋಡ. is when x greater than -1 less than 1. what is f of x? What is f of x? f of x is 2x. f of x is 2x. So f of x is equal to 2x. This is a polynomial function. So we know that polynomial function is continuous in its domain. Okay na? So what is the domain of real number? So real number. What is the domain of polynomial functions? Real number. ಹಾಗಾಗಿ ಸೊ ಇಡೀ ರಿಯಲ್ ನಂಬರ್ ಅಲ್ಲಿ ಕಂಟಿನ್ಯೂಸ್ ಆಗುತ್ತೆ ಅಂದ್ರೆ -1 to +1 ಅಲ್ಲಿ ಕಂಟಿನ್ಯೂಸ್ ಆಗಿ ಆಗುತ್ತಲ್ಲ. ಓಪನ್ ಇಂಟರ್ವಲ್ -1 to +1 ಅಲ್ಲಿ ಕಂಟಿನ್ಯೂಸ್ ಆಗಿರುತ್ತಲ್ವಾ. ಹಾಗಾದ್ರೆ ಇದನ್ನೇನು ಬರೀಬಹುದು, ಎಫ್ ಆಫ್ ಎಕ್ಸ್ ಈಸ್ continuous. f of x is continuous. ಬರೀಬಹುದಾ? f of x is continuous where? So -1 to +1. -1 to +1. ನೆಕ್ಸ್ಟ್ ಏನಾದ್ರು ಹೇಳ್ಕೊಂಡಿದ್ದೆ, x greater than 1. x greater than 1. So when x greater than 1, what is f of x? What is f of x? f of x is what? 2. So f of x is what? Constant function. Constant function is continuous in its domain. What is the domain of constant function? A real number. So it is continuous in real number. Moreover, f of x is continuous x greater than 1. Okay? f of x is
continuous. F of x is continuous. F of x is continuous. ನೋಡಿ ಇಲ್ಲಿ x ಲೆಸ್ ದನ್ -1 ಮೈನಸ್ ಇನ್ಫಿನಿಟಿ -1 ವರೆಗೂ ಕಂಟಿನ್ಯೂಸ್ ಅಂತ ಬರ್ದಿದ್ದಾಯ್ತು ವಿತ್ ದ ಹೆಲ್ಪ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಯೂಸ್ ಮಾಡ್ಕೊಂಡು. ನೆಕ್ಸ್ಟ್ -1 to +1 f of x is polynomial, therefore f of x is continuous ಡೈರೆಕ್ಟ್ ಬರ್ದಿದ್ದಾಯ್ತು ನೋಟ್ ಯೂಸ್ ಮಾಡ್ಕೊಂಡು. ನೆಕ್ಸ್ಟ್ x greater than 1 f of x is constant function, therefore f of x is constant functions ಬರ್ದಿದ್ದಾಯ್ತು. ಓಕೆನಾ? ಸೊ ನಾನು ಇಲ್ಲಿ ಹೇಳಿದೆ ನಿಮಗೆ ಇಡೀ ರಿಯಲ್ ನಂಬರ್ ಅಲ್ಲೇ ಕಂಟಿನ್ಯೂಟಿ ಚೆಕ್ ಮಾಡ್ಬೇಕೀಗ. ಇಡೀ ರಿಯಲ್ ನಂಬರ್ ಅಲ್ಲೇ ಈಚ್ ಅಂಡ್ ಎವ್ರಿ ಪಾಯಿಂಟ್ ಅಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಆರ್ ನಾಟ್. ಸಪೋಸ್ ಸಮ್ ಪಾಯಿಂಟ್ ಏನಾದ್ರು ಕಂಟಿನ್ಯೂಸ್ ಆಗಿಲ್ಲ ಅಂದ್ರೆ ದಟ್ ಪಾಯಿಂಟ್ ಇಸ್ ಕಾಲ್ಡ್ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಅಂತ ಬರೀಬೇಕು. ಓಕೆನಾ? ನೋಡಿ ಎಕ್ಸ್ ಲೆಸ್ ದನ್ -1, ಸಪೋಸ್ ಇಸ್ -1 ಅನ್ಕೊಂಡ್ರೆ ಇಸ್ ಲೆಸ್ ದನ್ -1 ಅಂದ್ರೆ ಈಚ್ ಅಂಡ್ ಎವ್ರಿ ಪಾಯಿಂಟ್ ಎಫ್ ಆಫ್ ಎಕ್ಸ್ ಇಸ್ ವಾಟ್ ಕಾನ್ಸ್ಟೆಂಟ್ ಫಂಕ್ಷನ್ಸ್ ಅಂದ್ರೆ ಏನ್ ಬರುತ್ತೆ -2 ಬರ್ತಾ ಇದೆ, ರೈಟ್? ಇಸ್ -2 ಹೀಗಿರುತ್ತೆ, -2 ಹೀಗೆ ಹೋಗ್ತಾ ಇರುತ್ತೆ. ಇಸ್ ಅ ಕಾನ್ಸ್ಟೆಂಟ್ ಫಂಕ್ಷನ್ಸ್. ಎಕ್ಸ್ ಲೆಸ್ ದನ್ -1, ಸೊ ವಾಟ್ ಈಸ್ ಎಫ್ ಆಫ್ ಎಕ್ಸ್ -2 ಯೂನಿಟ್ಸ್ ಸೊ ಲೋಯರ್ ಇರುತ್ತೆ. ಇಸ್ ಅ 2 -2 ಗೆ ಬರ್ತಿರುತ್ತೆ ಕಾನ್ಸ್ಟೆಂಟ್ ಫಂಕ್ಷನ್, ರೈಟಾ? ಕಂಟಿನ್ಯೂಸ್. ನೆಕ್ಸ್ಟ್ -1 to +1, -1 to +1, ಸೊ ವಾಟ್ ಈಸ್ ಎಫ್ ಆಫ್ ಎಕ್ಸ್? What is f of x? So ಹೇಗಿರುತ್ತೆ ಗ್ರಾಫ್? is a 2x ಗ್ರಾಫ್, ಕರೆಕ್ಟ್? ಇದು is a 2x ಗ್ರಾಫ್ ಇರುತ್ತೆ, is a 2x, right? ನೆಕ್ಸ್ಟ್ f of x is equal to 2. f of x is equal to 2. f of x is equal to 2 ಅಂದ್ರೆ ಏನಾಗಿರುತ್ತೆ ಫಂಕ್ಷನ್ಸ್? f of x is equal to 2 when x greater than 1 ಅಲ್ವಾ? x greater than 1 ಹಾಗಾದ್ರೆ x greater than 1 ಅಂದ್ರೆ ಹೇಗೆ ಹೋಗ್ತಿರುತ್ತೆ, ರೈಟ್? ಓಕೆನಾ? ಸೊ ಇಸ್ ದ ಫಂಕ್ಷನ್. ಈ ಫಂಕ್ಷನ್ ಇದೆ ಅದು ಕರೆಸ್ಪಾಂಡಿಂಗ್ ಗ್ರಾಫ್. ಬಟ್ ಇಲ್ಲಿ ನೋಡಿ -1 to −∞ ವರೆಗೂ ಹೇಳಿದೆ, -1 to +1 ವರೆಗೂ ಹೇಳಿದೆ, 1 to ∞ ವರೆಗೂ ಹೇಳಿದೆ. ಬಟ್ -1 ಅಲ್ಲಿ ಏನು ಅಂತ ಹೇಳಿಲ್ಲ, ಕರೆಕ್ಟಾ? ಸೊ ಎಕ್ಸ್ ಗ್ರೇಟರ್ ದ್ಯಾನ್ 1 ಫಂಕ್ಷನ್ ಬರ್ದ್ವಿ, ಎಕ್ಸ್ ಲೆಸ್ ದ್ಯಾನ್ -1 ಫಂಕ್ಷನ್ ಏನಂತ ಬರ್ದ್ವಿ, -1 to +1 ಫಂಕ್ಷನ್ ಏನಂತ ಬರ್ದ್ವಿ. ಅಟ್ x is equal to -1 ಅಲ್ಲಿ ಫಂಕ್ಷನ್ ಏನು ಅಂತ ಬರೀಲಿಲ್ಲ. ಸೊ ಅಟ್ x is equal to 1 ಅಲ್ಲಿ ಫಂಕ್ಷನ್ ಏನು ಅಂತ ಮಾತಾಡ್ಲಿಲ್ಲ ಇಲ್ಲಿ. ಸೊ ಇಲ್ಲಿ ಕಂಟಿನ್ಯೂಸ್ ಆಗ್ಬೋದು, ಆಗದೇನೆ ಇರಬಹುದು, ರೈಟಾ? ಸೊ ಇವಾಗ ನಾವೇನ್ ಚೆಕ್ ಮಾಡಬೇಕು? ಇಂಡಿವಿಜುವಲಿ ಅಟ್ x is equal to -1 ಅಲ್ಲಿ ಚೆಕ್ ಮಾಡಬೇಕು. ಅಟ್ x is equal to -1 ಅಲ್ಲಿ, ಅಟ್ x is equal to -1 ಅಂದ್ರೆ ಇಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಯಾವ್ದು ಬರುತ್ತೆ ಫಂಕ್ಷನ್? -2 ಬರುತ್ತೆ. ರೈಟ್ ಹ್ಯಾಂಡ್ ಲಿಮಿಟ್ ಈ ಫಂಕ್ಷನ್ ಏನ್ ಬರುತ್ತೆ? x ಗ್ರೇಟರ್ ದ್ಯಾನ್ -1 ಇಲ್ಲಿ ಬರುತ್ತಲ್ಲ, ಹಾಗಾದ್ರೆ ರೈಟ್ ಹ್ಯಾಂಡ್ ಲಿಮಿಟ್ ಫಂಕ್ಷನ್ 2x ಬರುತ್ತೆ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಫಂಕ್ಷನ್ಸ್ ಏನ್ ಬರುತ್ತೆ? -2 ಬರುತ್ತೆ, ಕರೆಕ್ಟಾ? ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡೋಣ. ಇಸ್ ದ ಲೆಫ್ಟ್ ಹ್ಯಾಂಡ್ ಇಸ್ ದ ಲಿಮಿಟ್ ಇಸ್ ಈಕ್ವಲ್ ಟು ಲಿಮಿಟ್ x tends to -1 through the value less than 1. So what is f of x? Is less than -1. Less than -1 is a less than -1 ಅಂದ್ರೆ ಇಲ್ಲೇ ಬರೀಬೇಕಲ್ಲ. is a less than -1 ಅಂತಂದ್ರೆ ಹಾಗಾದ್ರೆ what is f of x? -2. ಸೊ at x is equal to -1 ಕೊಟ್ರೆ ಏನಾಗುತ್ತೆ? -2 ನೇ ಬರುತ್ತೆ ಬಿಕಾಸ್ ಕಾನ್ಸ್ಟೆಂಟ್. ಓಕೆನಾ? ನೆಕ್ಸ್ಟ್ RHL is limit x tends to 1, x tends to -1 through the value greater than 1. ಸೊ greater than -1 ಎಲ್ಲಿದೆ? x greater than -1 ಹಾಗಾದ್ರೆ f of x is what? 2x. at x is equal to -1 ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ? is a 2 into -1 -2. ಓಕೆ? ನೆಕ್ಸ್ಟ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ at x is equal to -1 ಇಲ್ಲೇ ಇದೆಯಲ್ಲ, ಹಾಗಾದ್ರೆ what is f of x? f of x is equal to -2 implies f of x is equal to -2. What is f of -1? What is f of -1? f of -1 is also -2, right? So ನಾನು x is equal to 1 ಅಲ್ಲಿ ಕಂಟಿನ್ಯೂಟಿ ಬರೆದಿದ್ದೀನಿ. ಏನಾಗ್ತಿದೆ? at x is equal to -1 ಅಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ is -2, ರೈಟ್ ಹ್ಯಾಂಡ್ ಲಿಮಿಟ್ is -2, ವ್ಯಾಲ್ಯೂ ಆಫ್ ದಿ ಫಂಕ್ಷನ್ is -2. So left hand limit is equal to right hand limit is equal to value of the function. f of x is continuous. f of x is continuous at x is equal to -1. ಇವಾಗ ಜಾಯಿನ್ ಮಾಡಬಹುದು ಈ ಪಾಯಿಂಟ್ ಅನ್ನ. ಸೊ x is equal to -1 ಅಲ್ಲಿ ಕಂಟಿನ್ಯೂಸ್ ಆಗ್ತಾ ಇದೆ.
ನೆಕ್ಸ್ಟ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಲ್ಲಿ ಬರೀಬೇಕಲ್ಲ, ಸೇಮ್ ಪ್ರೊಸೀಜರ್ ಇವಾಗ ಫಾಲೋ ಮಾಡಬೇಕು. ನೆಕ್ಸ್ಟ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡಬೇಕು. ಇವಾಗ ಅಗೇನ್ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್, ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್ ನೋಡಬೇಕು. ಕರೆಕ್ಟಾ? ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನೋಡಿದ್ರೆ ಏನಾಗುತ್ತೆ, ಇಲ್ಲಿ ಇಸ್ ಅ ಲೆಫ್ಟ್ ಹ್ಯಾಂಡ್ ಲಿಮಿಟ್, ಲಿಮಿಟ್ f of x is a limit x tends to 1 through the value less than 1. Is a less than 1 ಎಲ್ಲಿದೆ? Is x less than 1 ಇಲ್ಲಿದೆಲ್ಲ, x less than 1. What is f of x? 2x. At x is equal to 1 substitute ಮಾಡಿದ್ರೆ ಏನಾಗುತ್ತೆ, 2 into 1 2. ಓಕೆ. ನೆಕ್ಸ್ಟ್ RHL ಏನಾಗುತ್ತೆ ನೋಡಿ, is RHL is equal to is a limit x tends to 1 through the value greater than 1 ಇದೆ, is a greater than 1 ಇದೆ. ಓಕೆನಾ? is a greater than 1. Greater than 1 f of x ಏನಿದೆ 2 ಇದೆ ಅಂದ್ರೆ ಏನಾಯ್ತು, ಸೊ put x is equal to 1 ಕೊಟ್ರೆ ಸೊ 2 ನೇ ಬಂತು. ರೈಟ್? ಸೊ LHL RHL ಬಂತು. ಓಕೆ. ಸೊ ನೆಕ್ಸ್ಟ್ ನೀವು ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಓಕೆ, ನೋಡಿ ಒಂದೇ ಒಂದು ಕರೆಕ್ಷನ್ಸ್ ಮಾಡ್ಕೊಳ್ಳಿ. ಇಸ್ ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ ಟು 1. x less than or equal to 1. ಹಾಗಾದ್ರೆ ಏನಾಯ್ತು, f of x is equal to what? 2x. ಯಾವಾಗ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅಂದ್ರೆ x is equal to 1 ಅಂದ್ರೆ f of 1 ಏನಾಯ್ತು, f of 1 is 2 ಆಯ್ತು. ನೋಡಿ, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಷ್ಟಿದೆ? 2 ಇದೆ. ರೈಟ್ ಹ್ಯಾಂಡ್ ಲಿಮಿಟ್ ಎಷ್ಟಿದೆ? 2 ಇದೆ. ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಷ್ಟಿದೆ? 2 ಇದೆ. ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ, ರೈಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ, ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ವ್ಯಾಲ್ಯೂ ಏನಾಗಿದೆ, ಒಂದಕ್ಕೊಂದು ಕೋಇನ್ಸೈಡ್ ಆಗ್ತದೆ. ಅಂದ್ರೆ ಈ ಮೂರು ಈಕ್ವಲ್ ಆಗ್ತಾ ಇದೆ. ಅಂದ್ರೆ ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಅಲ್ಲಿ ಕಂಟಿನ್ಯೂಸ್ ಆಗ್ತಾ ಇದೆ. ಸೊ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಕರೆಕ್ಟಾ? ನೋಡಿ, ಇಡೀ ರಿಯಲ್ ನಂಬರ್ ಅಲ್ಲೇ ನಾನು ಇವಾಗ ಕಂಟಿನ್ಯೂಟಿ ಡಿಸ್ಕಸ್ ಮಾಡ್ದಂಗೆ ಆಗಿದೆ. ಎಕ್ಸ್ ಲೆಸ್ ದ್ಯಾನ್ -1 ಅಂದ್ರೆ ಎಕ್ಸ್ ಲೆಸ್ ದ್ಯಾನ್ -1 ಇಸ್ ಈಕ್ವಲ್ ಟು ಇದಾವಲ್ಲ, ಅವನ್ನ ಆಮೇಲೆ ಡಿಸ್ಕಸ್ ಮಾಡೋಣ. x less than 1 ಅಂದ್ರೇನೆ, x less than -1 ಅಂದ್ರೇನೆ f of x -2. ದಿಸ್ ಇಸ್ ಕಾನ್ಸ್ಟೆಂಟ್ ಫಂಕ್ಷನ್, ಕಂಟಿನ್ಯೂಸ್ ಅಂತ ಬರೀಬಹುದು. ಎಲ್ಲಿ -∞ to -1 ಅಲ್ಲಿ ಮಾತ್ರ. ನೆಕ್ಸ್ಟ್ x lies between -1 to +1. ಓಪನ್ ಇಂಟರ್ವಲ್ -1 to +1. -1 to +1 ಅಲ್ಲಿ f of x ಏನಾಗಿದೆ ಇಲ್ಲಿ? ಸೊ 2x ಆಗಿದೆ. 2x is which type of function? Polynomial function. So we know that polynomial function is continuous. Therefore, f of x is continuous in the domain -1 to +1. Okay. Next, when x greater than 1, what is f of x? 2. So this is constant function. Constant function is continuous. Therefore, f of x is continuous. Right? So illen madidaytu -∞ to -1 f of x ಕಂಟಿನ್ಯೂಸ್ ಅಂತ ಡಿಸ್ಕಸ್ ಮಾಡಿದಾಯ್ತು. ಇಲ್ಲಿ -1 to +1 ವರೆಗೂ f of x ಕಂಟಿನ್ಯೂಸ್ ಅಂತ ಡಿಸ್ಕಸ್ ಮಾಡಿದಾಯ್ತು. x ಗ್ರೇಟರ್ ದ್ಯಾನ್ 1 f of x ಇಸ್ ಕಂಟಿನ್ಯೂಸ್ ಅಂತ ಡಿಸ್ಕಸ್ ಮಾಡಿದಾಯ್ತು. ನಾವೆಲ್ಲ ಇನ್ನ 2 ಪಾಯಿಂಟ್ ಅಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡಿದೀವಿ. ಅಟ್ x is equal to -1 ಅಲ್ಲಿ ಏನು ಅಂತ ನಿನ್ನ ಕಂಟಿನ್ಯೂಸ್ ಡಿಸ್ಕಂಟಿನ್ಯೂಸ್ ಅಂತ ಹೇಳಿಲ್ಲ. x is equal to 1 ಅಲ್ಲಿ ಕಂಟಿನ್ಯೂಸ್ ಡಿಸ್ಕಂಟಿನ್ಯೂಸ್ ಅಂತ ಹೇಳಿಲ್ಲ. ಕರೆಕ್ಟಾ? ಹಾಗಾಗಿ ಅವನ್ನ ಸ್ಪೆಷಲ್ ಆಗಿ ಆಸ್ ಪರ್ ಹೇಗೆ ಸಿಂಗಲ್ ಪಾಯಿಂಟ್ ಗೆ ಕಂಟಿನ್ಯೂಟಿ ಚೆಕ್ ಮಾಡ್ತಾ ಇದೀವೋ ಆ ರೀತಿ ಕಂಟಿನ್ಯೂಟಿ ಚೆಕ್ ಮಾಡಬೇಕು. x is equal to -1 ಅಂದ್ರೆ LHL ಏನಾಗುತ್ತೆ, ಲಿಮಿಟ್ x tends to -1 through the value less than 1 ಅಂದ್ರೆ what is f of x? less than -1 ಅಂದ್ರೆ f of x is -2. ಸೊ ಲಿಮಿಟ್ ಅಪ್ಲೈ ಮಾಡೋದಂತ -2. ನೆಕ್ಸ್ಟ್ RHL ಲಿಮಿಟ್ f of x is 2x as x tends to -1 through the value greater than -1. ಗ್ರೇಟರ್ ದ್ಯಾನ್ -1 ಅಂದ್ರೆ ಇಂಟರ್ವಲ್ ಬರುತ್ತಾ, ಹಾಗಾದ್ರೆ f of x is 2x, ಲಿಮಿಟ್ ಅಪ್ಲೈ ಮಾಡೋದ್ರೆ ಏನಾಗುತ್ತೆ -2x ಆಗುತ್ತೆ. f of x is -2, f of x is 2x when x is equal to f of x is -2 when x is equal to -1 ಅಂದ್ರೆ f of -1 is -2. ಓಕೆನಾ? ನೆಕ್ಸ್ಟ್ ಅದೇ ರೀತಿ ಅಟ್ x is equal to 1 ಅಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡಬೇಕಾಗುತ್ತೆ. ಅಟ್ x is equal to 1 ಅಲ್ಲಿ, at x is equal to 1 ಅಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ x tends to 1 through the value less than 1 here. So less than 1 comes in, ಇಲ್ಲಿ ಬರುತ್ತೆ. ಹಾಗಾಗಿ what is f of x? 2x. So 2 into 1 2. Okay. Right hand limit
x tends to 1 through the value greater than 1 is a greater than 1 comes in this interval. F of x is 2. Limit of constant function is constant. So f of x is equal to 2 when x is equal to 1. When x is equal to 1, what is f of 1? 2. So left hand limit, right hand limit, value of the function coincide. F of x is continuous, right? So f of x is everywhere continuous on real number. ಅಂದ್ರೆ ಸೊ ಇಡೀ ರಿಯಲ್ ನಂಬರ್ ಮೇಲೆ ಇವಾಗ ಕಂಟಿನ್ಯೂಟಿ ಚೆಕ್ ಮಾಡಿದಂಗೆ ಆಯ್ತಾ, ಹೌದಲ್ಲ? ಹಾಗಾಗಿ ದೇರ್ ಇಸ್ ನೋ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ. ದೇರ್ ಇಸ್ ನೋ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಸ್ ಅಂದ್ರೆ ಟೋಟಲಿ ಏನು ಬರೀಬಹುದು ಅಂದ್ರೆ ಈ ಎಲ್ಲಾ ಕೇಸಸ್ ಅಲ್ಲಿ ಎಫ್ ಆಫ್ ಎಕ್ಸ್ ಈಸ್ continuous. F of x is continuous in a real number. F of x is continuous in real number. Note use ಮಾಡ್ಕೊಂಡಿದೆ ಯಾವುದು? A constant function is continuous function, polynomial is continuous function. So next constant function is continuous functions. ಈ ಬ್ರಾಂಚ್ ಪಾಯಿಂಟ್ ಇರ್ತಾವ ನೋಡಿ, ಇಲ್ಲಿ x is equal to -1, x is equal to 1, ಈ ತರ ಯಾವುದೇ ಪಾಯಿಂಟ್ ಕೊಡ್ಲಿ ಅವನ್ನ ಸಪರೇಟ್ ಆಗಿ ಕಂಟಿನ್ಯೂಟಿ ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ -2 ಕೊಟ್ಟರು ಅನ್ಕೊಳ್ಳಿ, -2 ನಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡಬೇಕಾಗುತ್ತೆ. ಇದೇ ರೀತಿ ಇಲ್ಲಿ 2 ಕೊಟ್ಟರು ಅನ್ಕೊಳ್ಳಿ, ಕಂಟಿನ್ಯೂಟಿ 2 ನಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಇದೇ ರೀತಿ ಸಪರೇಟ್ ಆಗಿ ಚೆಕ್ ಮಾಡಬೇಕಾಗುತ್ತೆ. 5 ಕೊಟ್ಟರು ಅನ್ಕೊಳ್ಳಿ, ಕಂಟಿನ್ಯೂಟಿ at x is equal to 5 ನಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡಬೇಕಾಗುತ್ತೆ. -5 ಕೊಟ್ರೆ at x is equal to -5 ನಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡಬೇಕಾಗುತ್ತೆ. ಸೊ ಈ ಜನರಲ್ ಪ್ರೊಸೀಜರ್ ಬರೆಯೋದು. ಕಾನ್ಸ್ಟೆಂಟ್ ಫಂಕ್ಷನ್, ಪಾಲಿನಾಮಿಯಲ್ ಫಂಕ್ಷನ್ಸ್ ಏನಿದಾವೆ ಇಂಟರ್ವಲ್ ಅಲ್ಲಿ ಬರ್ಬಿಡೋದು. ಈ ಬ್ರಾಂಚ್ ಪಾಯಿಂಟ್ ಇರ್ತಾವಲ್ಲ, ಅಂದ್ರೆ ಇಂಟರ್ಲಿಂಕ್ ಇರ್ತಾವ ನೋಡಿ, x less than or equal to -1, next -1 to 1, 1 to, so 1 to infinity. ಆ ಬ್ರಾಂಚ್ ಪಾಯಿಂಟ್ ಇರ್ತಾವಲ್ಲ, -1, 1, ನೆಕ್ಸ್ಟ್ ಪ್ರಾಬ್ಲಮ್ 2 ಇರ್ಬೋದು, 3 ಇರ್ಬೋದು, 5 ಇರ್ಬೋದು. ಆ ತರ ಪಾಯಿಂಟ್ ಅಲ್ಲಿ ಈ ತರ ಇಂಡಿವಿಜುವಲ್ at x is equal to -1, at x is equal to 1. ಸೊ ಇಂಡಿವಿಜುವಲಿ ಕಂಟಿನ್ಯೂಟಿ ಚೆಕ್ ಮಾಡಿ. ಇಂಡಿವಿಜುವಲಿ ಕಂಟಿನ್ಯೂಟಿ ಚೆಕ್ ಮಾಡೋದು ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ದೆ ನಾವು. at x is equal to -1 ಅಲ್ಲಿ ಕಂಟಿನ್ಯೂಸ್ ಆಗುತ್ತಾ ಇಲ್ವಾ, at x is equal to 1 ಅಲ್ಲಿ ಕಂಟಿನ್ಯೂಸ್ ಆಗುತ್ತಾ ಇಲ್ವಾ, ಈ ತರದೆಲ್ಲವನ್ನು ಡಿಸ್ಕಸ್ ಮಾಡಿದ್ದು. ಎಸ್, ಇದೊಂದು ಪ್ರಾಬ್ಲಮ್ ಮಾತ್ರ ಸ್ವಲ್ಪ ಲೆಂತ್ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಅರ್ಥ ಮಾಡ್ಕೋಬೇಕು. ಆ ಕಂಟಿನ್ಯೂಸ್ ಅಂತ ಬರೆದಾಗ ಯಾವ್ಯಾವ ಪಾಯಿಂಟ್ ಅಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡಬೇಕು, ಇಂಡಿವಿಜುವಲಿ ಎಲ್ಲೆಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡಬೇಕು, ಇವು ನೋಡ್ಕೋಬೇಕು. ಅರ್ಥ ಆಗ್ತಿದ್ಯಾ? ಓಕೆ. ಸೊ ಈ ಗ್ರಾಫ್ ಏನ್ ನೀಡಿಲ್ಲ ಬರಿಬೇಕಂತ, ನಿಮ್ಗೆ ಅರ್ಥ ಆಗ್ಲಿ ಅಂತ ಗ್ರಾಫ್ ಬರ್ದಿನಷ್ಟೇ. ಗ್ರಾಫ್ ಏನ್ ನೀಡಿಲ್ಲ, ಇಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ.